ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಆಲ್ರೆಡಿ ಮೊರಾರ್ಜಿ ದೇಸಾಯಿಯ ವಿವಿಧ ಒಂದು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತಾ ಇದ್ದೀನಿ ವಿಡಿಯೋ ಮುಖಾಂತರ. ನೀವು ಹಾಕಿರುವಂಥ ಕಾಮೆಂಟ್ಗಳಿಗೆ ಸಂಬಂಧಿಸುವಂಥ ಉತ್ತರಗಳನ್ನು ಕೊಡಲಿಕ್ಕೆ ಕೂಡ ನಾನು ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ. ಬಿಡುವಿನ ವೇಳೆಯಲ್ಲಿ ಈ ಒಂದು ವಿಡಿಯೋಗಳನ್ನು ನಾನು ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಅಭ್ಯರ್ಥಿಗಳೇ, ಇನ್ನೂವರೆಗೆ ಕೂಡ ನೀವು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಚಾನಲ್ ಸಬ್ಸ್ಕ್ರೈಬ್ ಎಲ್ಲಿ ಮಾಡಬೇಕಂತಂದರೆ, ನೋಡಿ ಅಭ್ಯರ್ಥಿಗಳೇ, ಈ ರೀತಿಯಾಗಂತ ಚಾನಲ್ ಇರುತ್ತೆ. ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ಈ ರೀತಿಯಾಗಿ ನೀವು ಸಬ್ಸ್ಕ್ರೈಬ್ ಬಟನ್ ಇದೆ, ಈ ಥರ ಕ್ಲಿಕ್ ಮಾಡ್ಕೋಬೋದು, ಸಬ್ಸ್ಕ್ರೈಬ್ ಆಗುತ್ತೆ. ಅಥವಾ ಇನ್ನೊಂದೇನೆಂದರೆ ವಿಡಿಯೋ ನೋಡಬೇಕಾದ್ರೆ ಇದರ ಬಗ್ಗೆ ಮಾಹಿತಿ ಆಗುತ್ತೆ ಚಾನಲ್ನ ಸಬ್ಸ್ಕ್ರೈಬ್. ನೋಡಿ ಅಭ್ಯರ್ಥಿಗಳೇ, ನಾನು ಇವಾಗ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಇದ್ದೀನಿ. ಯಾಕಂತಂದರೆ ಇನ್ನೂ ಆಫಿಷಿಯಲಿ KE ವತಿಯಿಂದ ರಿಸಲ್ಟ್ ಡಿಕ್ಲರೇಷನ್ ಆಗಿಲ್ಲ. ಅದು ಬರೋ ತನಕ ನಮ್ಮಲ್ಲಿ ಟೆನ್ಷನ್ ಇರುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, ಪಾಲಕರಿಗಂತೂ ತುಂಬ ಟೆನ್ಷನ್ ಇರುತ್ತೆ. ಸೊ ನಾನು ಹಿಂದಿನ ವರ್ಷದ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡು, ಹಿಂದಿನ ವರ್ಷ ಒಂದು ಡಾಟಾನ ಬೇಸಲ್ಲಿ ಇಟ್ಟುಕೊಂಡು ಸೀಟ್ ಸಿಗುತ್ತಾ ಇಲ್ಲ, ಯಾವ ರೌಂಡಲ್ಲಿ ಸಿಗ್ಬೋದು, ನಿಮ್ಮ ಮಗುವಿಗೆ ಸೀಟ್ ಹೇಗೆ ಸಿಗ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಅಷ್ಟೇ ಮಾಡ್ತಾಯಿದ್ದೀನಿ. ಹೀಗಾಗಿ ಇಲ್ಲಿ ನೋಡೋಣ, ಒಂದೇದು ಕಾಮೆಂಟ್ ಇದೆ ಗದಗ ಅವ್ರದ್ದು. ಗದಗ ಡಿಸ್ಟಿಕ್ 3B ಕ್ಯಾಟಗರಿ, ಮಾರ್ಕ್ಸ್ 74 ಇದೆ ಇವ್ರದ್ದು. ರ್ಯಾಂಕು 7692 ಇದೆ. ಗರ್ಲ್ ಇದೆ. ಟೆಲ್ ಮೀ ಪ್ಲೀಸ್ ಇಟ್ ವಿಲ್ ಬಿ ಕಮ್ಸ್. ಸೊ ವಿಚ್ ಲಿಸ್ಟ್ ಇಟ್ ವಿಲ್ ಬಿ ಕಮ್ಸ್ ಅಂತ ಹೇಳ್ತಾರೆ. ಲಿಸ್ಟಲ್ಲಿ ಯಾವ ಲಿಸ್ಟಲ್ಲಿ ಇವರು ಬರ್ಬೋದು ಅಂತ ನಾವು ಇದರ ಬಗ್ಗೆ ನಾನು 7000 ಚಿಲ್ಲರ ಬಗ್ಗೆ ನಾನು ಹೇಳಿದ್ದೀನಿ. ಅಂದರೆ ರ್ಯಾಂಕ್ ಬಗ್ಗೆ 7000 ಮೇಲಿರುವಂಥವ್ರುಗಳಿಗೆ ಅಥವಾ 7000 ತನಕ ನಾನು ಹೋದ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಸೊ ನಿಮಗೆ ಫಸ್ಟ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ, ಯಾಕಂದರೆ ಇವರು 3B ಕ್ಯಾಟಗರಿಯವರು ಇರೋದರಿಂದ ಸೊ ಇದು ತುಂಬ ಸೀಟ್ ಕಡಿಮೆ 3B ಕ್ಯಾಟಗರಿಗೆ. ಆದರೂ ಕೂಡ ಇವರು ಫಸ್ಟ್ ರೌಂಡು ನೀವು ಹಾಕಿರುವಂಥ ಸ್ಕೂಲ್ ಬಗ್ಗೆ ಗೊತ್ತಿಲ್ಲ, ಯಾಕಂದರೆ ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಕೂಡ ನೀವು ನೆನಪಿರಲಿ. ಯಾಕಂದರೆ ಒಂದು ಸ್ಕೂಲಲ್ಲಿ ಫುಲ್ ಕಾಂಪಿಟೇಷನ್ ಇರುತ್ತೆ, ಇನ್ನೊಂದು ಸ್ಕೂಲಲ್ಲಿ ಕಡಿಮೆ ಇರುತ್ತೆ. ಆ ಬೇಸ್ ಮೇಲೆ ಒಂದು ಫಸ್ಟ್ ರೌಂಡ್ ಸಿಗ್ಬೋದು, ಇಲ್ಲಾಂದರೆ ಸೆಕೆಂಡ್ ರೌಂಡಲ್ಲಿ ಪಕ್ಕಾ ಸೀಟ್ ಸಿಗುತ್ತೆ ಇದಕ್ಕೆ. ನೆಕ್ಸ್ಟ್ ಕಾಮೆಂಟ್ ಇದೆ, ಧಾರವಾಡ 65 ಮಾರ್ಕ್ಸ್ ಇದೆ, 18,000 ರ್ಯಾಂಕ್ ಇದೆ ಇವ್ರದ್ದು, 3B ಕ್ಯಾಟಗರಿ. ಸೊ ಇವರುಗಳಿಗೆ ಇದ್ರ ಬಗ್ಗೆ ಕೂಡ ನಾನು ಹೇಳಿದ್ದೆ, ಈ 18,000. ಯಾಕಂದ್ರೆ ಸುಮಾರು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ನಾನು, ನಿಮ್ಗೆ ನೋಡ್ರೆ ಗೊತ್ತಾಗ್ಬಿಡುತ್ತೆ. 65 ಧಾರವಾಡ ಜಿಲ್ಲೆ ಇರೋರಿಗೆ ಎಷ್ಟು ಅಂತಂದರೆ ನಿಮಗಳಿಗೆ ಸೆಕೆಂಡ್ ರೌಂಡಲ್ಲಿ ಆರಾಮಾಗಿ ಸೀಟ್ ಸಿಗುತ್ತೆ ಅದಕ್ಕೆ. ಫಸ್ಟ್ ರೌಂಡಲ್ಲಿ ಆಗ್ಬೋದಿಲ್ಲ ನಂಗಿಲ್ಲ, ಆದರೆ ಸಮೀಪದಲ್ಲಿರುವಂಥ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ. ಉದಾಹರಣೆಗೆ ಹೆಬ್ಬಳ್ಳಿ, ಧಾರವಾಡ ಜಿಲ್ಲೆ ಅಂದರೆ ಹೆಬ್ಬಳ್ಳಿ ಬರುತ್ತೆ. ಅದಾದಮೇಲೆ ಮತ್ತು ಇಲ್ಲಿ ಕಲಘಟಗಿ ರೋಡಲ್ಲಿ ಒಂದಿದೆ, ಅದೊಂದು ಬರುತ್ತೆ. ಸ್ವಲ್ಪ ಕಾಂಪಿಟೇಷನ್ ಇರೋದ್ರಿಂದ ಈ ಸ್ವಲ್ಪ ನವಲಗುಂದ ತಾಲೂಕು ಆಗಿರ್ಬೋದು ಮತ್ತು ಹುಬ್ಬಳ್ಳಿ ತಾಲೂಕಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರ್ಬೋದು. ಉದಾಹರಣೆಗೆ ಕುಂದಗೋಳ, ನವಲಗುಂದ ತಾಲೂಕು ಸ್ವಲ್ಪ ಇಲ್ಲಿ ಹೋಗೋದು ಜನ ಕಡಿಮೆ ವಿದ್ಯಾರ್ಥಿಗಳು. ಅಲ್ಲಿಂತಲ್ಲಿ ನೀವು ಸೀಟದು ಹಾಕೊಂಡ್ರೆ ಧಾರವಾಡಕ್ಕೆ ಸಿಗುತ್ತೆ. ನನ್ನ ಹೆಸರು ನಾಗರಾಜ್, ಮಾರ್ಕ್ಸ್ 47 ರ್ಯಾಂಕಿಂಗು 74,000. ಸೊ ಇವ್ರದ್ದು 74,000 ರ್ಯಾಂಕ್ ಇದೆ. ಬಟ್ ನಿಮಗೆ ಥರ್ಡ್ ರೌಂಡ್ ರೀ, ನೀವು ಯಾವುದು ಕಾಸ್ಟ್ ಅಂತ ಹೇಳಿಲ್ಲ ಇಲ್ಲಿ, ಆದರೂ ಕೂಡ 74,000 ರ್ಯಾಂಕ್. ಇನ್ ಕೇಸ್ ಆಫ್ ನೀವು SC ST ಇದ್ದರೆ ಸೆಕೆಂಡ್ ರೌಂಡಲ್ಲಿ ಅಥವಾ ಫಸ್ಟ್ ರೌಂಡಲ್ಲಿ ಚಾನ್ಸಸ್ ಇರುತ್ತೆ. ಬಟ್ OBC ಇದ್ದರೆ ಥರ್ಡ್ ರೌಂಡಲ್ಲಿ ಹೋಗ್ತೀರಾ ನೀವು. ಬಾಯ್ 3A ಕ್ಯಾಟಗರಿ ಇದೆ, ಚಿತ್ರದುರ್ಗ 50 ಮಾರ್ಕ್ಸ್ ಇದೆ, 50,000 ರ್ಯಾಂಕ್ ಇದೆ. ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲೇ ಆಗುತ್ತೆ, ಫಸ್ಟ್ ರೌಂಡಲ್ಲಿ ಕಷ್ಟ ಇದೆ ಆಗೋದು. ನೆಕ್ಸ್ಟು ನಮ್ಮ ಮಗಳು ಮೈಸೂರು ಜಿಲ್ಲೆ 110 ಸೀಟ್ ಸಿಗುತ್ತಾ, ಪಕ್ಕಾ ಸಿಗುತ್ತೆ. 2A ಕ್ಯಾಟಗರಿ 110 ಅಂತಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ಈಗ ಬರುವಂಥ ಲಿಸ್ಟಲ್ಲಿ ನಿಮಗೆ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಇಲ್ಲಿ ಗದಗ ಜಿಲ್ಲೆ, ಮಾರ್ಕ್ಸ್ 78, 5,228. ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ 78ಕ್ಕೆ. ಫಸ್ಟ್ ರೌಂಡಲ್ಲಿ ಇದು ಚಾನ್ಸಸ್ ಇದೆ, ನಿಮಗೆ ಸೀಟ್ ಸಿಗುತ್ತೆ 78 ಮಾರ್ಕ್ಸಿಗೆ. ರಾಯಚೂರು ಅಕ್ಷಯ್ 67,000 3A ಕ್ಯಾಟಗರಿ. ಸೊ 67,000 3A ಕ್ಯಾಟಗರಿ ಅಂತಂದರೆ ಅಪ್ರಾಕ್ಸಿಮೇಟಾಗಿ ಥರ್ಡ್ ರೌಂಡ್ ತನಕ ಹೋಗುತ್ತೆ ನಿಮ್ಮದು ಸೀಟ್ ಸಿಗುವಂಥದ್ದು. ಫಸ್ಟ್ ರೌಂಡಲ್ಲಿ ತುಂಬ ಡೌಟ್ ಇದೆ. ಅಮೋಘ್ ಬಾಗಲಕೋಟೆ OBC 68, 22,000 ಸೆಕೆಂಡ್ ರೌಂಡಲ್ಲಿ ಆಗುತ್ತೆ ನೋಡಿರಿ ನಿಮ್ಮದು 22,000. ಹೆಂಗಂದರೆ ಅದು OBC ಅಂತ ಹೇಳ್ತಾ ಇದ್ದೀರಿ, ಯಾವ ಕ್ಯಾಟಗರಿ ಅಂತ ಹೇಳಿದರೆ ಇನ್ನೂ ಹೆಲ್ಪ್ ಆಗ್ತಿತ್ತು. ಉದಾಹರಣೆಗೆ ನೀವು OBC ಒಳಗಡೆ 2A ಇದ್ದರೆ ಭಾಳ ಸೀಟ್ಸ್ ಇದ್ದಾವೆ. 3B ಆದರೆ ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಅಲ್ಲಿ ತುಂಬ ಸೀಟ್ ಕಡಿಮೆ ಇರುವಂಥದ್ದು. ನೆಕ್ಸ್ಟ್ ಇಲ್ಲಿ 2A 51,512 ಇದೆ, 50 ಯಾದಗಿರಿ ಜಿಲ್ಲೆ. ಸೆಕೆಂಡ್ ಅಥವಾ ಥರ್ಡ್ ರೌಂಡು. 2A ಕ್ಯಾಟಗರಿ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಹೋಗುತ್ತೆ ಇದು. ನೆಕ್ಸ್ಟ್ ನಮ್ಮ ಮಗಳದು 72 ಆಗಿದೆ, 9,568 ರ್ಯಾಂಕ್, 3A ಕ್ಯಾಟಗರಿ. ಫಸ್ಟ್ ರೌಂಡಲ್ಲಿ ಆಗ್ಬೋದು, ಚಾನ್ಸಸ್ ಇದೆ. ಫಸ್ಟ್ ರೌಂಡಲ್ಲಿ ನಿಮಗೆ ತುಂಬ ಚಾನ್ಸಸ್ ಇದೆ ಕೊಪ್ಪಳ ಡಿಸ್ಟಿಕಲ್ಲಿ ಆಗುವಂಥದ್ದು. ಬಟ್ ನೋಟ್ ಮಾಡ್ಕೊಳ್ರಿ, ಇದೇನಾದರೂ ಇನ್ ಕೇಸ್ ಆಫ್ ಸೀಟ್ ಸೆಕೆಂಡ್ ರೌಂಡಲ್ಲಿ ನೀವು ಹಾಕಿರೋಂಥ ಸ್ಕೂಲಲ್ಲಿ ಕಾಂಪಿಟೇಷನ್ ಇದ್ದರೆ ಸೆಕೆಂಡ್ ರೌಂಡಲ್ಲಿ ಪಕ್ಕಾ ಸಿಗುತ್ತೆ. ನೆಕ್ಸ್ಟ್ ಶಿವಮೊಗ್ಗ ಜಿಲ್ಲೆ 5,825 ರ್ಯಾಂಕ್ 2B ಕ್ಯಾಟಗರಿ ಇದೆ. 2B ಕ್ಯಾಟಗರಿಗೆ ತುಂಬ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಮಾಡಿದ್ದು.
ಫೀಮೇಲ್ ಆಗಿದ್ರೆ ಸಿಗುತ್ತಾ ಮತ್ತು ಮೇಲ್ ಆಗಿದ್ದರೂ ಕೂಡ ಸೀಟ್ ಸಿಗುತ್ತಾ ಫಸ್ಟ್ ರೌಂಡಲ್ಲಿ ಅಥವಾ ಸೆಕೆಂಡ್ ರೌಂಡಲ್ಲಿ. 51 ಮಾರ್ಕ್ಸ್ ಇದೆ. ಸೆಲೆಕ್ಟ್ ಆಗ್ತಾ ಹೇಳಿ ಯಾರು 47,000 ನೋಡಿರಿ. ನೀವು ಇಲ್ಲಿ ಕಾಸ್ಟ್ ಹೇಳಿಲ್ಲ ಯಾವುದಂತೇಳಿ, ಆದರೂ ಕೂಡ ಸೆಕೆಂಡ್ ರೌಂಡ್. ಎಸ್ ಟಿ ಇದ್ದರೆ ತುಂಬ ಒಳ್ಳೆಯದು, ಫಸ್ಟ್ ರೌಂಡಲ್ಲಿ ಆಗುತ್ತೆ. SCನೂ ಇದ್ದರೂ ಕೂಡ ಫಸ್ಟ್ ರೌಂಡಲ್ಲಿ ಆಗುತ್ತೆ. ಬಟ್ ಜಿಲ್ಲೆನೂ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಲಿಲ್ಲ, ಅದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಒಂದೊಂದು ಜಿಲ್ಲೆಯಲ್ಲಿ ಜಾಸ್ತಿ ಸೀಟ್ ಇದ್ದಾವೆ, ಒಂದೊಂದು ಜಿಲ್ಲೆಗಳಲ್ಲಿ ಕಡಿಮೆ ಸೀಟ್ ಇದ್ದಾವೆ. ಶುಭಮ್ ರ್ಯಾಂಕ್ ನಂಬರ್ 57, 100% ರ್ಯಾಂಕ್ ನಂಬರ್ 57 ಅಂತ. ಅದೇನು 100% ಅಥವಾ ರ್ಯಾಂಕ್ ನಂಬರಾ? 5,280. ಯಾವ ಕೆಟಗರಿ? 3B ಕೆಟಗರಿ 57 ಇದೆ. ಆಗತ್ತೆ ರೀ, ಫಸ್ಟ್ ರೌಂಡಲ್ಲಿ ಆಗ್ಬೋದು ರೀ. ಬೆಳಗಾವಿ ಜಿಲ್ಲೆದು ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇದೆ ರೀ ಇದಕ್ಕೆ.